ಇತ್ತೀಚಿನ ದಿನಗಳಲ್ಲಿ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ, ಸಂಬಂಧಗಳಿಗೆ ಬೆಲೆನೇ ಇಲ್ಲದಂತಾಗ್ಬಿಟ್ಟಿದೆ. ಅದರಲ್ಲೂ ಗಂಡ ಹೆಂಡತಿ ಸಂಬಂಧ ಅಂತ ಬಂದರೆ ಪವಿತ್ರವಾದಂಥ ಸಂಬಂಧ ಅಂತ ಹೇಳಿ ಭಾರತೀಯರು ನಾವೆಲ್ಲ ನಂಬ್ಕೊಳ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಹಾಳಾಗಿ ಹೋಗ್ತಾ ಇದೆ. ಗಂಡ ಹೆಂಡತಿ ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಮಕ್ಕಳನ್ನು ಅನಾಥರನ್ನಾಗಿ ಮಾಡಿಕೊಂಡು ಗಂಡನ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿನ ಕಂಡ್ರೆ ಗಂಡಗಾಗಲ್ಲ, ಈ ರೀತಿಯಾದಂಥ ಪರಿಸ್ಥಿತಿಗಳು ತಂದುಕೊಳ್ತಾ ಇದ್ದೇವೆ. ಅದಕ್ಕೆ ಕಾರಣ ಹಲವಾರು ಇದ್ದಾವೆ. ಅದರಲ್ಲೂ ಈ ಸೆಲೆಬ್ರಿಟಿಗಳು ಅಂತ ಬಂದಾಗ ಅವರ ಜೀವನ, ಅದರಲ್ಲೂ ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಜನ ಸೆಲೆಬ್ರಿಟಿಗಳ ಜೀವನ ಮೂರಾಬಟ್ಟೆ ಆಗಿರುತ್ತೆ. ಕಾರಣಗಳು ನಿಮಗೆಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ಸೊ ಈಗ ಇದೇ ರೀತಿಯಾದಂಥ ಒಂದು ಸ್ಟೋರಿ ನಮ್ಮ ಮುಂದೆ ಬಂದಿದೆ, ಅಥವಾ ಇದೇ ರೀತಿಯಾದಂಥ ಒಂದು ಘಟನೆಗೆ ಇವತ್ತು ನಾವೆಲ್ಲ ಸಾಕ್ಷಿ ಆಗಬೇಕಾಗಿದೆ. ಏನಪ್ಪ ಅಂತ ಅಂದರೆ, ಚೈಲ್ಡ್ ಆರ್ಟಿಸ್ಟಿಂದ ಹಿಡ್ಕೊಂಡು ಇವತ್ತು ಸೀರಿಯಲ್ನಲ್ಲಿ ನಟಿಸ್ತಾ ಇರುವಂಥ ಒಬ್ಬ ನಟಿಗೆ ಆಕೆಯ ಗಂಡ ದೊಡ್ಡ ಮಟ್ಟದ ಮೋಸ ಮಾಡಿದ್ದಾರೆ. ನಡು ರಸ್ತೆಯಲ್ಲೇ ಅಟ್ಟಾಡಿಸಿ ಮನ ಬಂದಂತೆ ಹಲ್ಲೆಯನ್ನ ಮಾಡಿರೋದು. ರಕ್ತ ಸುರಿತಾ ಇದ್ರು ಬಿಡದೆ ಹಲ್ಲೆಯನ್ನ ನಡೆಸಿದಾನೆ ಗೂಂಡ ಗಂಡ. ರಸ್ತೆಯಲ್ಲೇ ರಕ್ತ ಹರಿದು ನಟಿ ಮಣಿಯನ್ನ ಬಿಟ್ಟಿಲ್ಲ ವ್ಯಕ್ತಿ. ರಕ್ತ ಹರಿದ್ರು ಕೂಡ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಪತ್ನಿ ಮೇಲೆ ಹಲ್ಲೆಯನ್ನ ಮಾಡಿರೋದು. ನಂಬಿ ಬಂದ ಹೆಂಡತಿಯನ್ನೇ ಅಟ್ಟಾಡಿಸಿ ಹೊಡೆದಿದ್ದಾನೆ ಪತಿರಾಯ. ಹೆಣ್ಣು ಕೊಟ್ಟ ಅತ್ತೆ ಮಾವನ ಮೇಲೂ ಹಲ್ಲೆ ಮಾಡಿದಾನೆ ಪಾಪಿ. ಮಾವನಿಗೆ ಸ್ಟ್ರೋಕ್ ಹೊಡೆದಿದ್ರು, ಅಳಿಯನಿಂದ ಮಾತ್ರ ರೌಡಿಸಂ. ಮಗುವಿನ ಮುಂದೆಯೇ ಪತ್ನಿ ಜೋಶಿತಾಗೆ ರಕ್ತ ಬರುವಂತೆ ಥಳಿಸಿದಾನೆ. ರಕ್ತ ಬರುವಂತೆ ಹೆಂಡತಿ ಹಾಗೂ ಅತ್ತೆಗೆ ಹೊಡೆದಿದ್ದಾನೆ ರಾಕ್ಷಸ ಗಂಡ. ಈತನ ಕಥೆ ಕೇಳಿದ್ರೆ ನಿಮ್ಮ ರಕ್ತ ಕುದಿಯೋದು ಗ್ಯಾರಂಟಿ. ಸುರೇಶ್ ನಾಯ್ಡುವಿನ ಅನಾಚಾರಗಳು ಒಂದಲ್ಲ ಎರಡಲ್ಲ. ಸುರೇಶ್ ನಾಯ್ಡು ಹೆಂಡತಿಗೆ ಕೊಟ್ಟ ಕಾಟಗಳು ಒಂದೆರಡಲ್ಲ ಪಾಪ. ಹೆಂಡತಿಯನ್ನ ಪಬ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಚಿತ್ರಹಿಂಸೆ ಮಾಡೋದು. ಹೆಂಡತಿಗೆ ಕೊಟ್ಟ ತೊಂದರೆ ಏನು ಗೊತ್ತಾ? ಹಾಗಾದ್ರೆ ಹೆಂಡತಿಯಿಂದಲೇ ಗಂಡನ ಬಂಡವಾಳ ಈಗ ಬಯಲಾಗಿದೆ. ಯಾವ ರೀತಿಯಾಗಿ ಹೆಂಡತಿಗೆ ಆ ವ್ಯಕ್ತಿ ಟಾರ್ಚರ್ ಕೊಟ್ಟ, ಯಾವ ರೀತಿಯಾಗಿ ಹಲ್ಲೆ ಮಾಡಿದಾನೆ ಅತ್ತೆಯ ಮೇಲೆ, ಆ ಒಂದು ವಿಜುವಲ್ಸ್ ಇದೆ, ನೋಡಿದ್ರೆ ಭಯ ಆಗುತ್ತೆ. ನೋಡೋಣ ಬನ್ನಿ. ನೀನ್ ಎಸ್, ಈ ದೃಶ್ಯಗಳನ್ನು ನೀವು ನೋಡಿದ್ರಿ. ಯಾವ ರೀತಿಯಾಗಿ ಆ ವ್ಯಕ್ತಿ ಮೊಬೈಲ್ ಕ್ಯಾಮ್ರಾದಲ್ಲಿ ಅಂದರೆ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾನೆ. ಇಲ್ಲಿ ಏನು ಅವರ ಪತ್ನಿ ಮತ್ತು ಅವರ ಅತ್ತೆ ಏನೋ ಅವ್ರ ಜೊತೆಗೆ ಜಗಳ ಆಡ್ತಾ ಇದ್ದಾರಲ್ಲ, ಅಥವಾ ಏನೋ ಮಾತಾಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದಾನೆ. ಆಗ ಆ ವ್ಯಕ್ತಿಯ ಅಥವಾ ಸುರೇಶ್ ನಾಯ್ಡುನ ತಂದೆ ಅಲ್ಲಿ ಬಂದಿರೋದಲ್ವಾ. ಸೊ ಸುರೇಶ್ ನಾಯ್ಡು ತಂದೆ ಅಲ್ಲಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರ ಅತ್ತೆಯ ಮೇಲೆ ಕೈ ಮಾಡಿಬಿಡ್ತಾನೆ ಸುರೇಶ್ ನಾಯ್ಡು.
ಆ ಹೊಡೆದ ಫೋರ್ಸ್ಗೆ ಅತ್ತೆ ಹಿಂಗೆ ಬೀಳ್ತಾರೆ ಅಂತ ಅಂದರೆ ಕೆಳಗಡೆ ಪಾಪ ಎದ್ದೇಳೋದಕ್ಕೂ ಕೂಡ ಆಗಲ್ಲ ಅವ್ರಿಗೆ. ಭಾಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಭಾಳ ದೊಡ್ಡ ಮಟ್ಟದ ಜಗಳಾನೇ ಆಗಿದೆ. ಇದೆಲ್ಲದಕ್ಕೂ ಕೂಡ ಏನು ಕಾರಣ? ಇಷ್ಟು ಅತಿರೇಕಕ್ಕೆ ಹೋಗೋದಕ್ಕೆ ಏನು ಕಾರಣ? ಸಂಸಾರದ ಜಗಳ ಬೀದಿಗೆ ಬರೋದಕ್ಕೆ ಏನು ಕಾರಣ? ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ.